ಮಾಧ್ಯಮದ ಮಿತ್ರರು, ಯಮಕನಮಡಿ ಮತಕ್ಷೇತ್ರದ ಕೇಂದ್ರ ಬಿಂದು ಯಮಕನಮಡಿ ತಮಗೆಲ್ಲರಿಗೂ ಗೊತ್ತೈತಿ. ಮೊನ್ನೆ ನಡೆದಂಥ ನಿಮ್ಮ ಊರಿನ ದೊಡ್ಡ ಜಾತ್ರೆ ಸಂದರ್ಭದಾಗ ಜಾತ್ರೆಗಿಂತ ಪೂರ್ವದಾಗ 15 ದಿವಸ ಹೆಂಗಿತ್ತು ಪರಿಸ್ಥಿತಿ. ಅಂಥ ಸಂದರ್ಭದಾಗ ನಿಮ್ಮ ಊರಿನ ಎಲ್ಲ ಯಮಕನಮಡಿ ಗ್ರಾಮದ ಗ್ರಾಮಸ್ಥರ ಸಾವುಕಾರಕ್ಕೆ ಭೇಟಿ ಆದ ಟೈಮ್ದಾಗ ಜಾತ್ರೆ ಪ್ರಾರಂಭ ಆಗೈತ್ರಿ. ನೀರ ರಸ್ತಾ ಭಾಳ ಒಂದು 10-15 ದಿವಸ ಟೈಮ್ ಉಳಿದತ್ತು. ತಮ್ಗೆಲ್ಲರಿಗೂ ಗೊತ್ತೈತಿ ಯಾವ ರೀತಿ ಕೆಲಸ ಮಾಡ್ರಂದ್ರೆ ಇಡೀ ಕ್ಷೇತ್ರ ಜನ ನಿಂತು ನೋಡೋಂಗೆ ಕೆಲಸ ಮಾಡ್ರ. ಅಷ್ಟ ಟೈಮ್ದಾಗ ರಸ್ತಾಗಳು ಕೆಲಸ ಮುಗಿಸಿರು, ನೀರಿನ ವ್ಯವಸ್ಥೆ ಮಾಡಿದರು. ಜಾತ್ರೆ ಶಾಂತ ರೀತಿಯಾಗಿ ಭಾಳ ಚೆಂದಾಗಿ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರ ಹೌದಪ್ಪ ಭಾಳ ಚಂದ ಮಾಡಿರು ಅನ್ನುವಂಥ ಒಂದು ಹೆಸರು ಯಮಕನಮಡಿ ಊರಿಗೆ ಬರಬೇಕಾದ್ರೆ ಅದಕ್ಕೆ ಕಾರಣ ಸತೀಶಣ್ಣ ಜಾರಕಿಹೊಳಿ. ಇಂಥ ಕೆಲಸ ಮಾಡುವಂಥ ಮಾನ್ಯ ನಮ್ಮ ಶಾಸಕರ ಪುತ್ರಿಯಾದ ಪ್ರಿಯಾಂಕಕ್ಕ ಜಾರಕಿಹೊಳಿ ಅವರು MBA ಪದವೀಧರರು. ಇವತ್ತಲ್ಲ ಬಹಳಷ್ಟು ವರ್ಷದಿಂದನೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಂಥವ್ರು. 2019ರಾಗ ಬಂದಂಥ ಫ್ಲಡ್ ವಿಷಯದಾಗ ರಾಹುಲ್ ಸಾವ್ಕಾರ್ ಆಗಲಿ ಪ್ರಿಯಾಂಕಕ್ಕ ಆಗಲಿ ಸ್ವತಃ ನಾವು ಇದ್ದೇವೆ. ಮಳೆ ಭಾಳ ಬಂದೈತಿ, ಹೊಳಿ ಭಾಳ ಬಂದವು ಅಂತಂದು ಎಲ್ಲರೂ ತಮ್ಮ ಮಕ್ಕಳನ್ನ ಮನ್ಯಾಗ ಇಟ್ಕೊಂಡ ಟೈಮ್ದಾಗ ಭಾಳಷ್ಟು ಮನೆಗಳು ಬಿದ್ದರೆ ಭಾಳಷ್ಟು ಜನ ನಿರಾಶ್ರಿತರಾದ್ರ. ಎಲ್ಲ ನಿರಾಶ್ರಿತ ಕೇಂದ್ರಗಳಿಗೆ ಭೇಟಿ ಕೊಟ್ಟ ಎಲ್ಲ ಕಡೆ ಎಲ್ಲಿ ಫ್ಲಡ್ ಬಂದೈತೆ ಅಲ್ಲೆಲ್ಲ ಹೋಗಿ ಜನರಿಗೆ ಸಾಂತ್ವನ ಹೇಳಿ ಅವರಿಗೆ ಆಹಾರ ಹೊದಿಕೆ ಎಲ್ಲ ವ್ಯವಸ್ಥೆ ಮಾಡಿ ನಾವ ಟ್ರಕ್ ಗಟ್ಟಲೆ ಸಾವುಕಾರ ಹೊದಿಕೆಗಳ ರೇಷನ್ ಕಾರ್ಡ್ಗಳ ಕೊಟ್ಟು ಕಳಿಸೋ ಟೈಮ್ದಾಗ ಪಂಚಾಯತಿ ಸದಸ್ಯರನ್ನ ಕರ್ಕೊಂಡು ಎಲ್ಲರಿಗೂ ಮುಗಿಸುವಂಥ ವ್ಯವಸ್ಥೆ ಮಾಡಿ ಆ ಏರಿಯಾದಾಗ ಯಾವ MP ಬಂದಿಲ್ಲ, ಯಾವ ಮಂತ್ರಿನೂ ಬಂದಿಲ್ಲ. ಆ ಏರಿಯಾದಾಗ ಕರ್ನಾಟಕ ರಾಜ್ಯದಾಗ BJP ಸರ್ಕಾರ ಇತ್ತು, ಕೇಂದ್ರದಾಗೂ BJP ಸರ್ಕಾರ ಇತ್ತು. ಆ ಏರಿಯಾದಾಗ ಯಾರೂ ಬರಲಿಲ್ಲ. ಕೋವಿಡ್ ಟೈಮ್ದಾಗ ಇಡೀ ಕ್ಷೇತ್ರ ಎಲ್ಲ ಗುಳಿಗೆ, ಇಂಜೆಕ್ಷನ್, ಆಕ್ಸಿಜನ್, ಅನ್ನ ಹಂಪಲ ಕಿಟ್ಗಳ ಕೊಡುವಂಥ ಸಂದರ್ಭದಾಗ ನಮ್ಮ ಸಾವುಕಾರ ಮಕ್ಕಳ ಸಾವುಕಾರ ಬಂದ್ರ ಯಾವ ಮಂತ್ರಿನೂ ಬರಲಿಲ್ಲ, ಯಾವ MP ಬಂದಿಲ್ಲ. ಬಂದಿದ್ರೆ ನಮಗೊಂದು ಉದಾಹರಣೆ ತೋರಿಸ. ಕಷ್ಟ ಕಾಲದಾಗ ನಮಗೆ ಯಾರಾಗ್ತಾರೋ ಯಾರು ಆಗಿದಾರೋ ಅನ್ನುವಂಥದ್ದು ಒಂದು ಸ್ವಲ್ಪ ನಾವು ನಿಮ್ಮ ಕೂಡಿ ನೆನಪು ಮಾಡ್ಕೊಳ್ಳೋಣ. ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಯಮಕನಮಡಿ ಮತಕ್ಷೇತ್ರ ಆಗಲಿ ಇಲ್ಲಿ ಸೇರ್ತಕ್ಕಂಥ ತಾವೆಲ್ಲರೂ ಬಹಳಷ್ಟು ಅತ್ಯಧಿಕ ಮತಗಳನ್ನ ಸತೀಶಣ್ಣ ಜಾರಕಿಹೊಳಿ ಕೊಟ್ಟ ಇಡೀ ಕರ್ನಾಟಕ ರಾಜ್ಯನ ಈ ಕಡೆ ಹೊಳ್ಳಿ ತಿರುಗಿ ಯಮಕನಮಡಿ ಕಡೆ ನೋಡೋ ಹಂಗೆ ಮಾಡಿದ್ದೀರಿ. ಬಹಳಷ್ಟು ಕೆಲಸ ಮಾಡಿದ್ದೀರಿ. ನಿಮ್ಮ ಜೊತೆ ನಾವು ಇದೇವು. ರಾತ್ರಿ ಹಗಲನ್ನದ ನಮ್ಮ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿದ್ದೀರಿ. ಇದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ತಮ್ಮ ಕಾರ್ಯ, ತಮ್ಮ ನಿಷ್ಠೆ ಇದು ಮಾನ್ಯ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವ್ರ ಗಮನಕ್ಕೆ ಅದ. ತಾವೆಲ್ಲರೂ ದಯವಿಟ್ಟು ಲಕ್ಷ ಇಟ್ಟು ಕೇಳ್ರಿ. ತಾವು ಯಾರ ಕೆಲಸ ಕಾರ್ಯಗಳನ್ನು ಮಾಡಿದಿರಲ್ಲ ಇದು ಎಲ್ಲನೂ ನಮ್ಮ ಸಾವುಕಾರ ಗಮನಕ್ಕೆ, ರಾಹುಲ್ ಸಾವ್ಕಾರ್ ಗಮನಕ್ಕೆ ಆಯ್ತು. ಈಗ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಕ್ಕನವರನ್ನ ನಾವು ನಮ್ಮ ಪಕ್ಷ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ. ಮೇ 7ನೇ ತಾರೀಕು ಚುನಾವಣೆ ಜರುಗ್ತಾ ಇದೆ. ಸುಮಾರು 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಾಗಿದ್ದ ಬಹಳ ದೊಡ್ಡ ಲೋಕಸಭಾ ಕ್ಷೇತ್ರ. ಈ ಬರುವಂಥ ಚುನಾವಣೆಯಲ್ಲಿ ಈಗೇನು ಭೇಟಿ ಆಗೋದಾದ್ರಲ್ಲ ಟೈಮ್ ಸಿಕ್ತಂದ್ರೆ ಮತ್ತೆ ನಮಗೆ ಭೇಟಿಯೂ ಆಗಬಹುದು, ಭೇಟಿ ಆಗದೇನೂ ಇರಬಹುದು. ಈಗ ಇಲ್ಲಿ ಸ್ಪರ್ಧೆ ಪ್ರಿಯಾಂಕಕ್ಕನ ಹೆಸರು ಅಷ್ಟೇ ಐತಿ. ಇಲ್ಲಿ ಏನು ನಾವು ಸೇರಿರ್ತಕ್ಕಂಥವ್ರದಿವಲ್ಲ ನಾವೆಲ್ಲರೂ ಸ್ಪರ್ಧಾಳುಗಳನ್ನ ಇದ್ರಾಗ ನಾವ ಕ್ಯಾಂಡಿಡೇಟ, ನಾವ ಪ್ರಚಾರ ಮಾಡಬೇಕು. ನಮ್ಮದ ಪಕ್ಷ, ನಮ್ಮದ ಸಾವುಕಾರ, ನಮ್ಮದ ಜಯ. ಇದನ್ನೆಲ್ಲರೂ ತಲೆಗಟ್ಕೋಬೇಕು. ಇಷ್ಟು ನಾವು ಕೆಲಸ ಈಗೇನು ಮೊನ್ನೆ ವಿಧಾನಸಭಾ ಕ್ಷೇತ್ರದಾಗ ರಾತ್ರಿ ಹಗಲಿ ಮಾಡಿದೇವಲ್ಲ
ಈ ಕೆಲಸ ನಾವು ಈಗ ಬರುವಂಥ ಚುನಾವಣೆಯಲ್ಲಿ ಮಾಡಿದ್ರೆ ಡಬಲ್ ಇಂಜಿನ್ ಸರ್ಕಾರನ ಸಿಗ್ತೈತಿ ನಮಗೆ. ಈಗ ಒಂದೇ ಇಂಜಿನ್ಲೇ ಈ ನಮೂನೆ ಅಭಿವೃದ್ಧಿ ಆಗದಾವು ಶಾಸಕರಿಂದ. MP ನಮ್ಮವ್ರ ಆದ್ರಂದ್ರೆ ನಮ್ಮ ಅಭಿವೃದ್ಧಿ ಕೆಲಸ ಇನ್ನೂ ಸ್ಪೀಡ್ ತಗೋತೈತಿ. ತಮಗೆಲ್ಲರಿಗೂ ಗೊತ್ತಿರಲಿ. ಮತ್ತೊಂದು ವಿಷಯ ಈ ಸಂದರ್ಭದಾಗ ಹೇಳಕ್ಕೆ ಇಚ್ಛಪಡ್ತೀನಿ. ತಾವೆಲ್ಲರೂ ವಾಟ್ಸಪ್, ಫೇಸ್ಬುಕ್ ಮಾಧ್ಯಮದಾಗ ನೋಡಿದಿರಿ. ಕರ್ನಾಟಕ ರಾಜ್ಯದ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ತಂದ ಹೇಳಿಕೆ ಕೊಟ್ರ, ಮೀಟಿಂಗ್ ಮಾಡಿ ಹೇಳಿಕೆ ಕೊಟ್ರ. ಇಡೀ ಕರ್ನಾಟಕದಾಗ ₹1 ಕಮಿಷನ್ ಇಲ್ಲದ PWD ಬಿಲ್ ಏನು BJP ಸರ್ಕಾರ ಮಾಡಿತ್ತ ಆ ಟೈಮ್ದಾಗಿಂದ PWD ಬಿಲ್ ಕೊಟ್ಟಂತವ್ರು ಯಾರಾದರೂ ಈ ಕರ್ನಾಟಕ ರಾಜ್ಯದಾಗಿದ್ರೆ ಅವರು ಸತೀಶಣ್ಣ ಜಾರಕಿಹೊಳಿ ಅವರು ಒಬ್ಬರ ತಂದ ಹೇಳಿದ್ರು. ತಮಗೆ ಮತ್ತೊಂದು ವಿಷಯ ಹೇಳ್ತಾನೆ ಈ ಸಂದರ್ಭದಾಗ. ಬೆಂಗಳೂರು ಅಂತ ಒಂದು ಮಹಾನಗರದಾಗ, ಮೆಟ್ರೋಪಾಲಿಟನ್ ಸಿಟಿ ಅಂತ ಮಹಾನಗರದಾಗ 2 ದೊಡ್ಡ ಕಾರ್ಯಕ್ರಮ ಮಾಡಿ ಸಾಹುಕಾರನ ಸತ್ಕಾರ ಮಾಡಿದ್ರು ಇಡೀ ಗುತ್ತಿಗೆದಾರ ಸಂಘದವರ. ನಾವು ನೀವೆಲ್ಲ ಹೆಮ್ಮೆ ಪಡಬೇಕದ ವಿಷಯ. ಅಂತ ಶಾಸಕರನ್ನು ಪಡೆದಂತ ನಮ್ಮ ಎಮ್ಕರಮಡಿ ಮತಕ್ಷೇತ್ರ ಇವತ್ತು ಅಂತ ಸಂಸದರನ್ನು ನಾವು ಪಡೆಯುವಂಥವ್ರು ನಮ್ಮವ್ರನ್ನ ಆಗಬೇಕಂತಂದ ನೀವು ಇವತ್ತನ್ನ ಪ್ರತಿಜ್ಞೆ ಮಾಡಿ, ಏನು ಹೋದ ಸಲ ಈ ಚುನಾವಣೆಯಲ್ಲಿ ನೀವು ಕೆಲಸ ಮಾಡಿದ್ದೀವಲ್ಲ ಅದೇ ರೀತಿ ಯಾವುದೇ ಇನ್ನು ಮುಂದೆ ಮತ್ತೆ ಹೊಸ ವಿಷಯ ಬರಕ್ಕೆ ಹಿಡಿತಾವ. ಅವರು ಹೊಸ ವಿಷಯ ಬರಕ್ಕೆ ಹಿಡಿತಾವ. ಅಭಿವೃದ್ಧಿ ಕಾರ್ಯಗಳದಂತೂ ತಮಗೆಲ್ಲ ಸಹೋದರರಿಗೆ ತಮಗೆಲ್ಲರಿಗೂ ಗೊತ್ತೈತಿ. ಸುಮಾರು 95% ಗೃಹಲಕ್ಷ್ಮಿ ರೊಕ್ಕ ಜಮಾ ಆಗದಾವ. ಯಾಕಂದ್ರೆ ಇವತ್ತಿಗೂ ನಮ್ಮ ಎಮ್ಕರಮಡಿ ಕ್ಷೇತ್ರದ ಗೃಹಲಕ್ಷ್ಮಿದ ಏನೈತಿಲ್ಲ ಅಪ್ಡೇಟ್ ನಾನ ನೋಡ್ಕೊತಿರ್ತಾನ ಕಾಯಂ. ಯಾರೂ ಆಗಿಲ್ಲ ಅವರು ಸಕಟ್ ನಾವು ಲಕ್ಷ್ಯದಾಗದಾವ. ಇನ್ನು 5% ಯಾವ ಕಾರಣದಿಂದ ಆಗಿಲ್ಲ ಅಂದ್ರೆ ಮೊಬೈಲ್ ನಂಬರ, ಆಧಾರ್ ಕಾರ್ಡ್ ನಂಬರ, ಪೇಪರ್ ಮಿಸ್ಟೇಕ್ಲೇನ ಆಗಿಲ್ಲ. ತಾವು ದಯವಿಟ್ಟು ಗಮನ ಇಟ್ಕೇಳ್ರಿ ಸಹೋದರರು, ಇಲ್ಲೇದಿರಿ. ತಪ್ಪಿ ಯಾರೂ ಆಗಿಲ್ಲ, ಎಲ್ಲ ನಮಗೆ ಸರಿ ಇದಾವತ್ತಂದ್ರೆ ನೀವು ಇವತ್ತನ ಭೇಟಿ ಆಗ್ರಿ, ನಾಳೆಗೆ ನಿಮ್ಮ ಕೆಲಸ ಚಾಲೂ ಮಾಡಿಸ್ತೀವಿ ನಾವು. ಏನೂ ಸಮಸ್ಯೆ ಇಲ್ಲ. ರೇಷನ್ ಕಾರ್ಡ್ದಾರನು 5 kg ಅಕ್ಕಿದಾರನು ರೊಕ್ಕ ಎಲ್ಲರಿಗೂ ಜಮಾ ಆಗದಾವ. ಮತ್ತೊಂದು ನಿಮಗೆ ವಿಶೇಷವಾದ ವಿಷಯ ಹೇಳ್ಬೇಕಂದ್ರ, ಮೊನ್ನೆ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಕೊನೆಯ ದಿನ ಒಂದು ಘೋಷಣೆ ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸಹೋದರಿಯರ ಸ್ವಲ್ಪ ಲಕ್ಷ ಕೊಡ್ರಿ, ನಾರಿ ನ್ಯಾಯ ಅಂತಂದು ಒಂದು ಘೋಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಾಗ ನಮ್ಮ ಪ್ರಿಯಾಂಕಾ ಅಕ್ಕ ಜಾರಕಿಹೊಳಿ ಅವರು ಆರಿಸಿ ಬಂದ ನಂತರ ಕೇಂದ್ರದಾಗ ನಮ್ಮದು ಸರ್ಕಾರ ಬತ್ತಂದ್ರ ಪ್ರತಿ ಮಹಿಳೆಗೆ ಒಂದು ವರ್ಷಕ್ಕೆ ₹1,00,000 ನಿಮಗೆ ಜಮಾ ಆಗೋಂಗ ಮಾಡ್ತಾರೆ. ಇದನ್ನ ನಾವು ಹೇಳಾನಿಲ್ಲ, ನಮ್ಮ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಹೇಳಿದ್ದಾರೆ. ಇದನ್ನು ದಯವಿಟ್ಟು ಇಂಥವು ಮತ್ತೆ 5 ಗ್ಯಾರಂಟಿಗಳು ಮತ್ತೆ ಕೇಂದ್ರ ಸರ್ಕಾರದವ್ರು ಕೊಡೋದಾರು. ಸಹೋದರರ ತಾವು ಗಮನ ಇಟ್ಟು ಕೇಳ್ರಿ. ನಮ್ಮ ಮನೆ ಹೆಣ್ಮಕ್ಳಿಗೆ ಬಂದಂಥ ಬರೀ ಈ ₹2,000 ಎಷ್ಟೋ ನಮ್ಮ ಆರ್ಥಿಕ ಅಭಿವೃದ್ಧಿ ಆಗದೈತಿ. ಈ ಮತ್ತೊಂದು ತಮಗೆ ಗೊತ್ತಿರಲಿ, ಇಡೀ ಕರ್ನಾಟಕ ರಾಜ್ಯದಾಗ ಬಂದಂಥ 5 ಗ್ಯಾರಂಟಿಗಳ ಮೂಲ ರೂಪರೇಷೆಗಳನ್ನ ತಯಾರು ಮಾಡಿದವ್ರನ್ನ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು. ತಮಗೆಲ್ಲರಿಗೂ ಗೊತ್ತಿರಲಿ, ಇಡೀ ಕರ್ನಾಟಕದಾಗ ಈ ಯೋಜನೆ ಜಾರಿಗೆ ಬರಾಕ ಕಾರಣ ನಮ್ಮವರು ತಂದ ಹೆಮ್ಮೆಯಿಂದ ಹೇಳಿ ಇಷ್ಟೊಂದು ಜನ ಬಹಳಷ್ಟು ಸಂಖ್ಯೆಯಲ್ಲಿ ಕೂಡಿದಿರಿ. ನಿಮ್ಮ ಆಶೀರ್ವಾದ ನಿರಂತರವಾಗಿ ನಮ್ಮ ಪ್ರಿಯಾಂಕಾ ಅಕ್ಕನ ಮೇಲೆ, ರಾಹುಲ್ ಸಾವ್ಕಾರ ಮೇಲೆ ಇರಲಿ ತಂದು ಹೇಳಿ ಇಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.